ಹೂ ಆರ್ ಯು? ನಾನ್ ನಿನ್ನನ್ನೇ ಕೇಳ್ತಾ ಇರೋದು. ಯಾರ್ ನೀನು? ನೀನ್ ರಾಜ ಅಲ್ಲ, ಅದ್ ಸುಳ್ಳು. ನೀನ್ ರವಿವರ್ಮ ಆಗೋಕ್ ಸಾಧ್ಯ ಇಲ್ಲ. ಯು ಕ್ಯಾನ್ ನೆವರ್ ಬಿ ರವಿವರ್ಮ. ನೀನು ಸರಿಯಾಗಿ ಊಹಿಸ್ತೆ. ಇನ್ನೊಂದ್ಸಲ ಚೆನ್ನಾಗಿ ನೋಡು. ನಾನೇ ನಾನೇ ಆ ರವಿವರ್ಮ. ನೋ 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 ನೋ. ಶಾಂತಾ ಪ್ರಸಾದ್ ವರ್ಮಾರ ಸೊಸೆ, ಈ ಊರಿನ ಮಹಾರಾಣಿ, ಸರ್ಜುಡಾನ ಚಮಚ. ನೋಡು, ಚೆನ್ನಾಗಿ ನೋಡು ನನ್ನ ಮುಖನ. ಇದು ರವಿವರ್ಮನ ಮುಖ ಅಲ್ಲ, ಆದರೆ ಆತ್ಮ ಮಾತ್ರ ಒಂದು. ಯಾವ ರವಿವರ್ಮನ್ನ ನೀನು 25 ವರ್ಷಗಳ ಹಿಂದೆ ಕಾಳಿ ಮಂದಿರದ ಹತ್ರ ನಿನ್ನ ಜೀಪಿನ ಚಕ್ರದಡಿಲಿ ನುಚ್ಚು ನೂರು ಮಾಡಿ ಕೊಂದ್ಯೋ, ಅದೇ ರವಿವರ್ಮನ ಆತ್ಮ ಇದು. ಆ ರವಿವರ್ಮ ನಿನ್ನ ಪ್ರೇಮಕ್ಕೆ ತನ್ನ ಪ್ರೀತಿ, ಪ್ರೇಮ, ಮಾನ, ಮರ್ಯಾದೆ ಎಲ್ಲ ಧಾರೆ ಎರೆದು ಕೊಟ್ಟ. ಆದ್ರೆ ನೀನು ಏನ್ ಕೊಟ್ಟೆ? ನಿನ್ನ ಗಂಡನ್ನ ನೀನೇ ಕೊಂದು ಹೆಣ್ಣಿನ ಜಾತಿಗೆ ಕಳಂಕ ತಂದೆ. ಕಾಮಿನಿ ದೇವಿ, ನಿನ್ನ 25 ವರ್ಷದ ಆಳ್ವಿಕೆಗೆ ಇವತ್ತೇ ಕೊನೆ. ಈ ಅರಮನೆ ನಿಂದಲ್ಲ, ಶಾಂತಾ ಪ್ರಸಾದ್ರದ್ದು. ಅವರ ಮಗ ರವಿವರ್ಮಂದು, ಅವನ ಮುದಿ ತಾಯಿದು. ತನ್ನ ಮನೆಯಲ್ಲಿರೋದಕ್ಕೆ ನಿಜವಾದ ಯಜಮಾನಿ ಬಂದಿದ್ದಾಳೆ, ನೋಡು. ರವಿ, ನಾವು ನಮ್ಮನೆಗೆ ಬಂದ್ಬಿಟ್ಟಿದ್ವಲ್ಲಪ್ಪ. ಈ ಮನೆ ರವಿವರ್ಮನ ತಂಗಿ ತವರು ಮನೆ. ಅವಳ ಮೇಲೆ ಇಲ್ಲದ ಅಪವಾದ ಹೊರಿಸಿ ತನ್ನ ತಾಯಿ ಸಮೇತ ಮನೆಯಿಂದ ಆಚೆ ನೂಕಿದೆ. ಮನೆ ಮಠ ಇಲ್ಲದಂಥ ಭಿಕಾರಿಗಳನ್ನಾಗ ಮಾಡಿದೆ. ಆದ್ರೆ ಇವತ್ತು ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಪುನಃ ತನ್ನ ತವರು ಮನೆಗೆ ಬಂದಿದ್ದಾಳೆ, ನೋಡು. ಈ ಮನೆ ವರ್ಮ ವಂಶದ ಕುಡಿಗಳಿಗೆ ಸೇರಿದ್ದು. ಇದುವರೆಗೂ ಅವರು ಕತ್ತಲಲ್ಲೇ ಹುಟ್ಟಿ ಕತ್ತಲಲ್ಲೇ ಬೆಳೆದಿದ್ದಾರೆ. ಈಗ ಅವರು ಈ ಅರಮನೆಯಲ್ಲಿ ಹೊಸ ಬೆಳಕನ್ನು ಕಾಣೋಕೆ ಬಂದಿದ್ದಾರೆ, ನೋಡು. ನೀನು ನಿನ್ನ ಗಂಡ ರವಿವರ್ಮನ ಕೊಂದಿಲ್ಲ ಅನ್ನೋಕೆ ಸಾಕ್ಷಿ ಇದೆಯಾ? ಈ ಹುಡುಗಿ ಮತ್ತು ಅವಳ ತಾಯಿನ ನೀನು ಮನೆಯಿಂದ ಅಟ್ಟಿಲ್ಲ ಅನ್ನೋಕೆ ಸಾಕ್ಷಿ ಇದೆಯಾ? ನೀನೇ ರವಿವರ್ಮನ ಕೊಂದದ್ದು. ರವಿವರ್ಮನ ಕೊಂದದ್ದು ನೀನೇ, ಹೇಳು. ಚೆನ್ನಾಗಿ ಜ್ಞಾಪಿಸ್ಕೊ. ರವಿವರ್ಮ, ಜೀಪು, ಕಾಳಿ ಮಂದಿರ. ಹೇಳು, ರವಿವರ್ಮನ ಕೊಂದದ್ದು ನೀನೇ ನೀನೇ ನೀನೇ